Hi guys, welcome back to our channel. ಗೈಸ್ ಇವತ್ತು ನಾನು ಶಿವಾಜಿನಗರಕ್ಕೆ ಹೋಗ್ತಾ ಇದ್ದೀರಿ ಎಲ್ಲರೂ ಫ್ಯಾಮಿಲಿ. ಸೊ ಅದಕ್ಕೆ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹೇಗೆಲ್ಲ ರೆಡಿ ಆಗ್ತೀನಿ ಮತ್ತು ಅಲ್ಲಿ ಎಲ್ಲೆಲ್ಲಿ ಹೋಗ್ತೀರಿ ಎಲ್ಲ ಇವತ್ತು ನಾನು ವಿಡಿಯೋ ಮಾಡ್ತೀನಿ. ಫಸ್ಟ್ ಬಂದುಬಿಟ್ಟು ನಾನು ಸನ್ಸ್ಕ್ರೀನ್ ಹಚ್ಕೋತೀನಿ. ನಾರ್ಮಲ್ಲಾಗಿ ಅಂದರೆ ಏನು ಈ ಥರ ಚರ್ಚ್ಗೆ ಆಗಲಿ ಈ ಥರ ಸುಮ್ಮನೆ ನಾರ್ಮಲಾಗಿ ಆಚೆ ಹೋಗ್ಬೇಕಂದ್ರೆ ಯಾವಾಗಲೂ ಒಂದು ಸನ್ಸ್ಕ್ರೀನ್ ಅಷ್ಟೇ. ಅದಾದಮೇಲೆ ನಾನು ಯಾವ ಕ್ರೀಮು ಹಚ್ಚಲ್ಲ ಜಾಸ್ತಿ. ಈ ಥರ ಮದುವೆ ಫಂಕ್ಷನ್ಸು ಇಲ್ಲ ಫಂಕ್ಷನ್ಸ್ ಇದೆ ಅದಕ್ಕೆ ಮಾತ್ರ ಏನಾದರೂ ಬೇರೆ ಕ್ರೀಮ್ ಹಚ್ತೀನಿ. ಅದು ಇಲ್ಲ ಅಂದರೆ ಬರೀ ನಾನು ಸನ್ಸ್ಕ್ರೀನ್ ಕ್ರೀಮ್ ಮಾತ್ರನೇ ಅದೊಂದೇ ಅಪ್ಲೈ ಮಾಡೋದು. ತುಂಬ ಜನ ಅಂದ್ಕೊಂಡಿದ್ದಾರೆ ನಾನು ಜಾಸ್ತಿ ಕ್ರೀಮ್ಸು ಅದು ಇದೆಲ್ಲ ಯೂಸ್ ಮಾಡ್ತೀನಿ ಅಂತ. ಇಲ್ಲ, ನನಗೆ ಸನ್ಸ್ಕ್ರೀನ್ ಒಂದೇ ಇಷ್ಟ ಆಗೋದು. ಲೈಟಾಗಿ ಚೆನ್ನಾಗಿರುತ್ತೆ ಮತ್ತು ಸ್ಕಿನ್ನು ಕೂಡ ಬ್ರೈಟಾಗಿ ಕಾಣಿಸೋ ಥರ ಇದು ಮಾಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗೇ ಆಗಲಿ ಸನ್ಸ್ಕ್ರೀನೇ ಹಚ್ಕೊಳೋದು. ಏನಾದರೂ ಹೆವಿ ಫಂಕ್ಷನ್ಸ್ ಇತ್ತು ಅಂದರೆ ಮಾತ್ರ ಫೌಂಡೇಶನ್ ಏನಾದರೂ ಹಚ್ಕೋತೀನಿ ಅಷ್ಟೇ. ಅಂದರೆ ಸನ್ಸ್ಕ್ರೀನ್ ಬದಲು ಫೌಂಡೇಶನ್ ಒಂದು ಹಚ್ಕೋತೀನಿ. ಅದಕ್ಕೆ ಅದು ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ದಂಗೆ ಅನಿಸುತ್ತೆ ಅಷ್ಟೇ. ಅದಾದಮೇಲೆ ನಾನು ಒಂದು ಐಲೈನರ್, ನನಗೆ ಫೇವ್ರೆಟ್ ಇದಂದರೆ ಐಲೈನರು. ಏನೋ ಐಲೈನರ್ ಹಚ್ಕೊಂಡ್ರೆ ಏನೋ ಬ್ರೈಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಮೇಲೆ ಐಲೈನರ್ ಹಚ್ಕೋತೀನಿ. ಕಾಜಲ್ಲು ಇಂಟ್ರೆಸ್ಟ್ ಇದ್ದರೆ ಹಚ್ಕೋತೀನಿ, ಇಲ್ಲಾಂದರೆ ಬರೀ ಐಲೈನರ್ ಮಾತ್ರ. ಅದು ಐಲೈನರನ್ನು ಲೈಟಾಗಿ ಸುಮ್ಮನೆ ನಾರ್ಮಲಾಗಿ ಹಚ್ಕೋತೀನಿ. ನನಗೆ ಅಷ್ಟು ದಪ್ಪಕ್ಕೆಲ್ಲ ಹಚ್ಕೊಳೋದು ಯಾವಾಗೂ ಇಷ್ಟ ಆಗಲ್ಲ. ಸುಮ್ಮನೆ ಹಂಗೆ ಲೈಟಾಗಿ ಹಚ್ಕೋತೀನಿ. ಅದೇನೋ ಒಂಥರ ಕಣ್ಣಿಗೆ ಒಂಥರ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಲೈಟಾಗಿ ಹಚ್ಕೋತೀನಿ. ಅಂದರೆ ಹಾಕ್ದಂಗೂ ಇರಬೇಕು, ಹಾಕಿಲ್ದಂಗೂ ಇರಬೇಕು, ಆ ಥರ. ಹೆಂಗಿದೆ ಗೈಸ್, ಚೆನ್ನಾಗೈತಾ? ಅಂದರೆ ನಾರ್ಮಲಾಗೇ ಇದೆ ತಾನೆ. ಮತ್ತು ನಾನು ಲಿಪ್ಸ್ಟಿಕ್ ಬಂದು ಜುಡಿಯೋದು ಯೂಸ್ ಮಾಡೋದು. ಅದು ಏನು 149 ಎಷ್ಟು ರೂಪಾಯಿ ಅಷ್ಟೇ. ಸುಮ್ಮನೆ ಹಂಗೆ ಲೈಟಾಗಿ ಹಚ್ಕೋತೀನಿ. ಇದನ್ನು ಜಾಸ್ತಿ ಹೆವಿಯಾಗಿ ಹಚ್ಕೊಳಕ್ಕೆ ಹೋಗಲ್ಲ. ಸುಮ್ಮನೆ ಲೈಟಾಗಿ ಹಚ್ಬಿಟ್ಟು ಇದು ಮಾಡ್ತೀನಿ. ಒಂದು 5 ನಿಮಿಷ ಅಷ್ಟೇ ಲಿಪ್ಟಿಕ್ಕು ಪಟ್ಟಂತ ಹೋಗ್ಬಿಡುತ್ತೆ ಅಷ್ಟೇ. ಮತ್ತು ನನಗೆ ಮೂಗ್ ಮೇಲೆ ಹಚ್ಕೊಳೋದಂದರೆ ಇಷ್ಟ. ಅದಕ್ಕೆ ಸ್ವಲ್ಪ ಮೂಗೆಲ್ಲ ಹಚ್ಕೋತೀನಿ. ಏನೋ ಒಂಥರ ಪಿಂಕಿಯಾಗಿರುತ್ತೆ. ಸೊ ಮತ್ತು ಇದಕ್ಕೆ ಸಿಂಪಲ್ಲಾಗಿ ಒಂದು ಚಿಕ್ಕದು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಇದು ನನ್ನ ತಮ್ಮ ಬರ್ಡೇಗೆ ಗಿಫ್ಟಾಗಿ ಕೊಟ್ಟಿದ್ದು. ಅದನ್ನು ಹಾಕ್ಕೊಂಡಿದ್ದೀನಿ. ಇದೇನೋ ಒಂಥರ ಬ್ರೈಟಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಮತ್ತು ಸುಮ್ಮನೆ ನನಗೆ ಇವಾಗೆಲ್ಲ ಈ ಹೇರ್ಸ್ ಈ ಥರ ಮಾಡಿಸ್ಕೊಂಡಾಗಿಂದ ನನಗೆ ತಲೆ ಬಾಚೋದು ಜಾಸ್ತಿ ನೆಸೆಸಿಟಿ ಇರಲ್ಲ. ನಾರ್ಮಲಾಗಿ ಸುಮ್ಮನೆ ಹಂಗೆ ಬಾಚಿಕೊಂಡು ಹೋಗ್ತಾ ಇರೋದಷ್ಟೇ. ಯಾವುದಕ್ಕೆ ಆಗಲಿ ಫಸ್ಟೆಲ್ಲ ಅಂದರೆ ಸಿಕ್ಕು ಬಿಡಿಸ್ಬೇಕು, ತಲೆ ಎಲ್ಲ ಬಿಡಿಸ್ಬೇಕು, ಕೂದಲು ಅಷ್ಟೆಲ್ಲ ಕಷ್ಟ ಆಗ್ತಾಯಿತ್ತು. ಇವಾಗೆಲ್ಲ ಏನಿಲ್ಲ, ಸುಮ್ಮನೆ ಒಂದು ಬಾಚಿದ್ರೆ ಸಾಕು, ನನ್ನದು ಹೇರ್ ಸ್ಟೈಲ್ ರೆಡಿ ಆಗಿಬಿಡುತ್ತೆ. ಆರಾಮಾಗಿ ಲೂಸ್ ಹೇರ್ಸ್ ಬಿಟ್ಕೋತೀನಿ, ಇಲ್ಲ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ಗಾಯ್ಸ್, ಈಗ ರೆಡಿ ಆಗಿದ್ದೀರಿ, ಹೊರಡ್ತಾ ಇದ್ದೀರಿ. ಎಲ್ಲಿಗೆ ಅಂದರೆ ಶಿವಾಜಿನಗರ ಚರ್ಚ್ಗೆ. ಎಲ್ಲಿಗೆ ಹೊರಡ್ತಾ ಇರೋದು? ಶಿವಾಜಿನಗರ, ಚರ್ಚ್. ಗ್ರೇಟ್ ಶಿವಾಜಿನಗರ. ಇನ್ನು 8ನೇ ತಾರೀಕು ಹಬ್ಬ ಇದಲ್ಲ, ಅದಕ್ಕೆ ನಾವೇನ ಇರುತ್ತೆ. ಅದಕ್ಕೆ ಈ ಸಂಡೇನೇ ಹೋಗೋಕ್ಕಾಗೋದು. ಇದು ವೀಕ್ ಡೇಸ್ ಎಲ್ಲ ಅವ್ನ ಕೆಲಸ ಇರುತ್ತೆ, ಹೋಗೋಕ್ಕಾಗಲ್ಲ. ಅದಕ್ಕೆ ಈ ಸಂಡೇ ಹಬ್ಬದ ಟೈಮಲ್ಲೂ ಹೋಗೋಕ್ಕಾಗಲ್ಲ, ಜನ ಜಾಸ್ತಿ ಇರ್ತಾರೆ. ನಮ್ಗೆ ಆ ಜನದ ಜೊತೆ ಓಡಾಡೋಕ್ಕಂತೂ ಆಗೋದಿಲ್ಲ ಅಷ್ಟರಲ್ಲಿ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀರಿ. ನಮ್ಮಮ್ಮ ಮತ್ತು ನಾವಿಬ್ಬರು ಮತ್ತು ನಮ್ಮ ಅಕ್ಕವರು ಎಲ್ಲ ಹೋಗ್ತಾ ಇದ್ದೀರಿ. ಬನ್ನಿ ಹೋಗೋಣ. ಏನೋ ಸ್ಟೈಲ್ ಮಾಡ್ತಾ ಇದೆಯಾ? ನೋಡೋಕೆ ಚೆನ್ನಾಗಿದೆ ಅದಕ್ಕೆ.
ಗೈಸ್, ಪೈಲ್ವಾನ್ ಹಂಡಿ 120 years old, ಶಿವಾಜಿನಗರ್ ಗರಡಿ ಉತ್ಸಾದ್ ಪೈಲ್ವಾನ್ ಖಳೆ ಬಾಯ್. ಇಲ್ಲಿ ಯಾವುದೋ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ VKO ಸ್ಕೂಲು. ಇದ್ರ ಆಪೋಸಿಟ್ ಇದೆ, ಶಿವಾಜಿನಗರ್ ಸರ್ಕಲಿಂದ ಲೆಫ್ಟು. ಗೈಸ್, ಈ ವಿಡಿಯೋ ಏನಕ್ಕೆ ಮಾಡ್ಕೊಂಡಿದ್ದಂದರೆ ಇದು ತುಂಬಾ ಚೆನ್ನಾಗಿತ್ತು. ಈ ಆಂಜನೇಯದು ಮದುವೆ ಇತ್ತು, ಅದಕ್ಕೆ ಗಿಫ್ಟ್ ಮಾಡೋದಕ್ಕೆ ಅಂತ ತೊಗೊತಾ ಇದ್ರಿ, ಅದಕ್ಕೆ ವಿಡಿಯೋ ಮಾಡ್ಕೊಳೋಣ ಅಂತ ಮಾಡ್ತಾಯಿದ್ರಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಬಟ್ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಾ ಇಲ್ಲ. ಗೈಸ್, ಇವಾಗ ಆಲ್ಮೋಸ್ಟ್ ನೈಟ್ ಎಷ್ಟು ಗಂಟೆ ಆಗಿದೆ ಗೊತ್ತಾ? ಎಷ್ಟು ಈಗ ಟೈಮು 10:30 ಆಗಿದೆ ಗೈಸ್. ಅವಾಗ ಚರ್ಚಿಗೆ ಹೋಗ್ಬಿಟ್ಟು ಚರ್ಚಿಗೆ ಹೋಗಿ ಮುಗಿಸ್ಕೊಂಡು ಆಮೇಲೆ ಬಂದಿದ ತಕ್ಷಣ ಒಂದು 1 hour ಅಷ್ಟೇ ರೆಸ್ಟ್ ಮಾಡಿದ್ದು. ನಿದ್ದೆ ಮಾಡಿದ ತಕ್ಷಣ ಮತ್ತೆ ಇದು ಮದುವೆಗೆ ಹೋದ್ರಿ. ಮದುವೆಗೆ ಹೋಗಿ ಇವಾಗ ತಾನೇ ಬಂದ್ರಿ. ಸ್ವಲ್ಪ ತುಂಬ ದೂರ ಇತ್ತು, ಸಿಕ್ಕಾಬಟ್ಟೆ ದೂರ ಇತ್ತು. ಸ್ಯಾರಿ ಬೇರೆ ಆಗೋಗ್ಬಿಟ್ಟಿದ್ದೀನಿ, ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ. ಬಟ್ ನಾನು ಸ್ಯಾರಿ ಬಿಸ್ನೆಸ್ ಮಾಡೋದ್ರಿಂದ ಸ್ಯಾರೀಸ್ ಪ್ರಾಕ್ಟೀಸ್ ಮಾಡ್ಕೋಬೇಕಂತ ಸ್ಯಾರೀಸ್ ಈ ನಡುವೆ ಜಾಸ್ತಿ ಆಗ್ತಾಯಿದ್ದೀನಿ. ನೋಡೋಣ, ಚೆನ್ನಾಗಿ ಪ್ರಾಕ್ಟೀಸ್ ಆಗಲಿ. ಹೆಂಗೆ ಅವನಿಗೆ ಗಾಡಿ ಬೆಳಿಗ್ಗೆಯಿಂದ ಗಾಡಿ ಓಡಿಸೋದೆ ಅಲ್ವಾ. ಚರ್ಚಿಗೆ ಹೋಗೋದು, ಒಂದು ನಿಮಿಷ ಕ್ಯಾಮ್ರಾ ತುಂಬ ಶೇಕ್ ಆಗ್ತೈತೆ. ಚರ್ಚಿಗೆ ಹೋಗೋದು ತುಂಬ ಸ್ವಲ್ಪ ಬ್ಲೀಚ್ ಥರ ಅನ್ನಿಸ್ತೈತೆ. ಏನು ಬೆಳಿಗ್ಗೆ ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ಗಾಡಿ ಓಡಿಸಿ ಮತ್ತೆ ತಿರ್ಗಿ ಇಲ್ಲೂ ಗಾಡಿ ಓಡಿಸ್ಕೊಂಡೇ ಹೋದ್ರಲ್ಲ. ಇದು ಸಿಕ್ಕಾಪಟ್ಟೆ ದೂರ ಇತ್ತು. ಅಲ್ಲಿ ಹೋಗಿ ಬರೋ ಅಷ್ಟಕ್ಕೆ ಅಯ್ಯೋ ದೇವ್ರೆ, ಸಾಕಾಗೋಯ್ತು ನಮಗೆ. ಕೊನೆಗೂ ಬಂದ್ರಿ ಮನೆಗೆ, ಅಲ್ಲೆಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಇವಳಿಗೆ ಬೇರೆ ಹೊಟ್ಟೆ ಹಸಿತೈತೆ. ಹಾಕು 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 ಅಂತವಳೆ. ಬೇಬಿ ಹೋಗೋಲ್ಲ ನಿಕ್ಕೆ. ನೋಡಿ, ಅಂದರೆ ಅವಳಿಗೆ ಹಾಕ್ಬೇಕೀಗ. ನಮಗೆ ಟಯರ್ಡ್ ಆಗಿಬಿಟ್ಟೈತೆ. ಹಾಕು ಮೇಲೆ ನಡಿ ಅಂತ ಅವಳು. ಮತ್ತೆ ಏನು ಸಮಾಚಾರ ಫ್ರೆಂಡ್ಸಿ? ಏನಿಲ್ಲ, ಇವತ್ತೊಂದು ಸ್ವಲ್ಪ ಕೆಲಸ ಮಾಡೋಣ ಅಂದ್ಕೊಂಡೆ, ಆಗಲೇ ಇತ್ತು ಸ್ವಲ್ಪ ಜೋರಾಗಿ. ಮತ್ತೆ ನೋಡಿ ಗೈಸ್, ಇವತ್ತು ಸಂಡೇ, ಕೆಲಸ ಮಾಡೋಣ ಅಂದ್ಕೊಂಡಂತೆ. ಏನೋ ಸ್ವಲ್ಪ ಇತ್ತು ನಿನ್ನೆದು, ಒಂಚೂರು ಅದು ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಇವತ್ತು ಫುಲ್ಲು ನೋಡಿ, ವೀಕೆಂಡ್ಸ್ ಈ ಥರ ಬ್ಯುಸಿ ಆಗಿಬಿಡ್ಬೇಕು. ಒಂದು ಕೆಲಸ ಮಾಡಬೇಕು, ಕುತ್ಕೋಬೇಕು, ಎಲ್ಲ ಕೆಲಸ ಬಿಟ್ಬಿಟ್ಟು, ಇಲ್ಲ ಬೇರೆ ಕೆಲಸ ಮಾಡಬೇಕು, ಕೆಲಸ ಬಿಟ್ಬಿಡ್ಬೇಕು. ಹಂಗೆ ಏನು ಮಾಡೋಣ, ನಮ್ಮ ಕಂಪನಿ ಈಗಿರೋ ಸಿಚುವೇಶನಲ್ಲಿ ಮಾಡಬೇಕು. ಏನು ಒಂದು ಸ್ವಲ್ಪ ದಿವಸ ಅಷ್ಟೇ. ಸರಿ, ಹೋಗಿ ಊಟ ಹಾಕು, ಆಮೇಲೆ ಆರಾಮಾಗಿ ಹೋಗುತ್ತೆ. ಸರಿ, ಊಟ ಹಾಕು ಬೇಬಿ. ಹಾಕ್ಲೈತ ನನಗೆ ರಾಯ್ಡಾ ರವೈಡಾ ನಿಂಪೋತನ್ಪೋದಿಗೋ. ಹೊಟ್ಟೆ ಹಸ್ತಬಿಟ್ಟೈತಿ, ಮೇಲೆ ಕೂತ್ಲು. ಹೊಟ್ಟೆ ಹಸ್ತಬಿಟ್ಟೈತೆ, ಅದಕ್ಕೆ ಗೈಸ್ ಅನ್ನ ಹಾಕ್ತಾ ಇದ್ದಾನೆ. ಬೆಳಿಗ್ಗೆ ನನ್ನ ಡ್ಯೂಟಿ ಅನ್ನ ಹಾಕೋದು, ನೈಟು ಇವನ್ ಡ್ಯೂಟಿ. ಇದು ಒಂದು ಕೆಲಸ. ಇದು ಒಂದು ಕೆಲಸನೇ ಅಂದರೆ ಹೆಂಗೆ ಹೇಳ್ತಾ ಇದೆಯಾ? ಏನು ಅರ್ಥದಲ್ಲಿ? ಇದು ರೆಸ್ಪಾನ್ಸಿಬಿಲಿಟಿ, ಕೆಲಸ ಅಲ್ಲ. ಅದು ನಿನಗೆ ಇವಾಗ ಅರ್ಥ ಆಯ್ತು. ನೀವು ರೆಸ್ಪಾನ್ಸಿಬಿಲಿಟಿ ಅಂತ ಗೈಸ್. ಇಷ್ಟು ಇದ್ದು ಯಾವಾಗೋ ಒಂದ್ಸಲ ಅಮಾವಾಸ್ಯೆ ಹುಣ್ಮೆಗೆ ಆಗ್ತಾಯಿದ್ದ. ಇನ್ನೇನು ಅಮಾವಾಸ್ಯೆ ಹುಣ್ಮೆಗೆ ಆಗ್ತಾಯಿದ್ದ. ಇವಾಗ ಒಂಥರ ಡ್ಯೂಟಿ ಥರ ಮಾಡ್ಕೊಂಬಿಟ್ಟಿದ್ರು. ಬೆಳಿಗ್ಗೆ ನಾನು, ರಾತ್ರಿ ಇವನು. ಹಾಗೆ ಹೊಸ್ದಾಗಿ ತಗೊಂಡ್ರಿ, ಚೆನ್ನಾಗಿದೆ. ಡಾರ್ಕ್ ಚಾಕ್ಲೇಟ್ ಥರ. ಏನಾದರೂ ಸ್ವೀಟ್ ಜಾಸ್ತಿ ಕ್ರೇವಿಂಗ್ಸ್ ಆದರೆ ನೋಡಿ, ಸ್ಮೂತಿಗೆ ಹಾಕ್ಕೋಬೋದು. ಮತ್ತು ಹಾಂ, ಸ್ಮೂದಿ ಅಂದಿದ್ದು. ಏನಾದರೂ ಇವಾಗ ಏನಾದರೂ ಸ್ಮೂದಿ ಮಾಡ್ಕೊತಿರಲ್ಲೋ, ಬನಾನದು ಅದು ಇದೆಲ್ಲ. ಹಾಂ, ಅದಕ್ಕೆ ಇದು ಮಾಡ್ಬೋದು.
ಸರಿ. ಬ್ರೇಕ್ಫಾಸ್ಟ್ ಥರ ಇದು ನೋಡಿ, ಇದು ಇದೆ ಹಾರ್ಟ್ ಹೆಲ್ತ್ಗೆ ಎಲ್ಲದಕ್ಕೂ ನೀವು ಟ್ರೈ ಮಾಡಿ. ಅಂದರೆ ಯಾರಾದರೂ ಡಯಟ್ ಮಾಡ್ತಾಯಿದ್ರೆ ಮ್ಯಾಕ್ಸ್ ಪ್ರೋಟೀನ್ ಅಂತ ಡಾರ್ಕ್ ಚಾಕು ಕ್ರಂಚಿ ಸ್ಪ್ರೆಡ್ ಪೀನಟ್ ಟೇಸ್ಟ್ ಚೆನ್ನಾಗಿದೆ. ಕ್ರಂಚಿದೆ ತಗೊಳ್ಳಿ, ಕ್ರಂಚಿ ತಗೊಂಡ್ರೆ ಬಾಯಿಗೆ ಕ್ರಂಚಾಗಿ ಅದು ಚೆನ್ನಾಗಿರುತ್ತೆ. ಕ್ರಂಚಿಯಾಗಿ ಸಿಕ್ಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಗೊಂಬೆ ನೋಡ್ತೈತಿ ಏನು ಮಾಡ್ತಾ ಇದ್ದಾಳೆ ಇವಳು ಅಂತ. ಗೈಸ್, ಈಗ ಫುಲ್ಲು ಮೇಕಪ್ ಎಲ್ಲ ಮಾಡಿರ್ತೀರಲ್ಲ, ಇವಾಗ ಅದನ್ನೆಲ್ಲ ರಿಮೂವ್ ಮಾಡಬೇಕು. ಸಖತ್ ಟಯರ್ಡ್ ಆಗಿಬಿಟ್ಟೈತೆ. ಮತ್ತು ನಾನು ಏನಂದರೆ ನಾರ್ಮಲ್ ನಾನು ಮಾರ್ನಿಂಗ್ ತೋರಿಸಿದ್ನಲ್ಲ, ಮಾರ್ನಿಂಗ್ ಬಂದುಬಿಟ್ಟು ಸನ್ಸ್ಕ್ರೀನ್ ಅಷ್ಟೇ ಹಚ್ಚೋದು. ಬಟ್ ಈ ಥರ ಫಂಕ್ಷನ್ಸ್ ಮದುವೆ ಇತ್ತಂದರೆ ಇದೊಂದು ಎಕ್ಸ್ಟ್ರಾ ಹಾಕ್ತೀನಿ. ಅಂದರೆ ಸನ್ಸ್ಕ್ರೀನ್ ಬದಲು ಈ ಕ್ರೀಮ್ ಹಾಕ್ತೀನಿ. ಅಂದರೆ ಈ ಥರ ಕ್ರೀಮಲ್ಲೆಲ್ಲ ನೈಟಲ್ಲೆಲ್ಲ ಮಲಗಬಾರ್ದಲ್ವ, ಅದಕ್ಕೋಸ್ಕರ. ಒಬ್ಬೊಬ್ಬರು ಅದು ರಿಮೂವ್ ಮಾಡೋದೆಲ್ಲ ಇಟ್ಕೊಂಡಿರ್ತಾರೆ, ಬಟ್ ನಾನು ಆಯಿಲಲ್ಲೇ ರಿಮೂವ್ ಮಾಡ್ತೀನಿ. ಆವಾಗ ನೀಟಾಗಿ ಹೋಗುತ್ತೆ ಎಲ್ಲನೂ ಮೇಕಪ್ಪು. ಅದಕ್ಕೆ ನಾನು ಆಯಿಲಲ್ಲಿ ಮೇಕಪ್ ರಿಮೂವ್ ಮಾಡ್ತೀನಿ. ಗೈಸ್, ಈಗ ರಿಮೂವ್ ಮಾಡಬೇಕು ಮೇಕಪ್ ಎಲ್ಲ. ರಿಮೂವ್ ಮಾಡೋಣ, ಓಕೆನಾ? ಇದಕ್ಕೆ ನಾನು ಕೊಕೊನೆಟ್ ಆಯಿಲು, ನಾನು ಮೊನ್ನೆ ನಿಮಗೆ ವಿಡಿಯೋ ತೋರಿಸಿದ್ರೆ ನೋಡಿರ್ತೀರ. ನಾನು ಇದು ಕೊಕೊನೆಟ್ ಆಯಿಲ್ ತಲೆಗಿನ ಈ ಮೇಕಪ್ ರಬ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಅಂತ, ಆಯಿತಾ? ಮತ್ತು ಅದ್ರ ಜೊತೆಗೆ ಇದು ಅಂದರೆ ಅದು ಆಯಿಲ್ ಹಚ್ಬಿಟ್ಟು ಹಿಂಗೆ ತೆಗಿಯೋಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಗೈಸ್. ನೀವು ಏನಾದರೂ ಈ ಥರ ರೆಡಿ ಆಗ್ತೀರಾ ಆಚೆ ಇದ್ದಿದ್ದಂದರೆ, ಎಂಥದೇ ಕ್ರೀಮ್ ಇರಲಿ ಅದೆಲ್ಲ ಹೋಗ್ಬೇಕಂದ್ರೆ ಇದು ಮಾಡಬೇಕು. ಇವಾಗ ನಾನು ಸ್ವಲ್ಪ ದೆವ್ವ ಥರ ಕಾಣ್ತೀನಿ, ಎಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರೆ. ಹೀಗೆ ಕಣ್ಣತ್ರ ಫಸ್ಟು ಕಣ್ಣತ್ರ ಮತ್ತು ಲಿಪ್ಸ್ ಹತ್ರ ರಬ್ ಮಾಡಿಬಿಡ್ತೀನಿ ನೀಟಾಗಿ ಹೋಗಲಿ ಅಂತ. ನಾನು ಅಕಸ್ಮಾತಾಗಿ ಏನು ಮೇಕಪ್ ಮಾಡ್ಕೊಂಡಿಲ್ಲ ಅಂದ್ರೂ ಸ್ಯಾಟರ್ಡೇನೋ ಸಂಡೇನೋ ಯಾವಾಗಾದ್ರೂ ಫ್ರೀ ಸಿಕ್ಕಿದಾಗ ಈ ಥರ ರಬ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಎಲ್ಲ ಮೇಕಪ್ಪು ಅದು ಇದು ಎಲ್ಲ ಧೂಳು ಗೀಳು ಎಲ್ಲ ಕೂತಿರುತ್ತಲ್ಲ ಗೈಸ್, ಅದೆಲ್ಲ ಹೋಗುತ್ತೆ. ಅಂದರೆ ಜಾಸ್ತಿ ಆಚೆ ಟ್ರಾವೆಲ್ ಮಾಡ್ತಾರಲ್ಲ ಅಂಥವ್ರಿಗೆ. ನನಗೆ ಕಣ್ಣು ಇನ್ನು ಮಿಕ್ಕಿರೋ ಆಯಿಲಲ್ಲಿ ಇನ್ನೊಂಚೂರು ಹಾಕ್ಕೊಂಡು, ಅಂದರೆ ನಾನೇನು ಜಾಸ್ತಿ ಏನು ಕ್ರೀಮ್ ಹಚ್ಚಲ್ಲ, ಸುಮ್ಮನೆ ಲೈಟಾಗಿ ಹಚ್ಕೊತೀನಿ. ಇವಾಗ ಬೆಳಿಗ್ಗೆ ಹೆಂಗೆ ಸನ್ಸ್ಕ್ರೀನ್ ಹಚ್ಚಿದ್ನೋ ಹಂಗೆ ಹಿಂಗೆ ಚೆನ್ನಾಗಿ ರಬ್ ಮಾಡಿಬಿಟ್ಟು ಚೆನ್ನಾಗಿ ಹಿಂಗೆ ತೆಗೆದ್ರೆ ಏನೇ ಮೇಕಪ್ಪು ಡಸ್ಟು ತುಂಬ ದೂರ ಹೋಗಿರ್ತೀರಿ, ಡಸ್ಟು ಏನೇ ಇದ್ರೂ ಚೆನ್ನಾಗಿ ರಿಮೂವ್ ಆಗುತ್ತೆ. ನೋಡಿ ಗೈಸ್, ಡಸ್ಟ್ ಇದ್ರೂ ಬಂದುಬಿಡುತ್ತೆ. ನಾನು ಅಂದರೆ ಒಂದು ಸ್ವಲ್ಪ ದಿನ ಕೇರ್ಲೆಸ್ ಮಾಡಿದ್ದೆ. ಇದು ತುಂಬ ದಿನದಿಂದನೇ ಫಾಲೋ ಮಾಡ್ತಾಯಿದ್ದೆ. ಅವಾಗೆಲ್ಲ ಪಿಂಪಲ್ಸ್ ಎಲ್ಲ ಏನೂ ಅಷ್ಟು ಬರ್ತಾಯಿದ್ದಿಲ್ಲ. ನಾನು ಯಾವಾಗ ಸ್ಕಿನ್ನ ಕೇರ್ ಮಾಡೋದು ಬಿಡ್ತೀನೋ ಆವಾಗ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗುತ್ತೆ.
ಇವಾಗ ಒಂದು 10-15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಸ್ಕಿನ್ ಇದಾಗುತ್ತೆ, ಯಾಕಂದರೆ ತುಂಬ ಜನಕ್ಕೆ ಮೇಕಪ್ ಮಾಡಿ ಪಿಂಪಲ್ಸು ಅದು ಇದು ಇಲ್ಲ ಡಸ್ಟ್ಗೆ ಹೋಗಿನೂ ಪಿಂಪಲ್ಸ್. ನೀವು ನಂದು ಒಂದು 2 ವೀಕ್ಸ್ ಹಿಂದೆ ನನ್ನ ಡೈರೆಕ್ಟಾಗಿ ನೋಡಿದ್ರೂ ಇಲ್ಲ ರೀಲ್ಸಲ್ಲಿ ನೋಡಿದ್ರು ಗೊತ್ತಾಗುತ್ತೆ ಇದು ಪಿಂಪಲ್ ಆಗಿತ್ತು. ಇವಾಗ ಇದು ಮಾರ್ಕ್ ಆಗಿದೆ ಅಷ್ಟೇ, ಪಿಂಪಲ್ ಆಗಿಲ್ಲ. ಅಂದರೆ ಇವಾಗ ಸ್ಕಿನ್ ಕೇರ್ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಸ್ಕಿನ್ ಕೇರ್ ಜಾಸ್ತಿ ಮಾಡಿದ್ರೆ ಫೇಸೂ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಇದಾಗುತ್ತೆ. ಇವಾಗ ಒಂದು 15-20 ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡಿದ್ರೆ ಎಲ್ಲ ಸೆಟ್. ಓಕೆ ಗೈಸ್, ಈ ವಿಡಿಯೋ ಶಾರ್ಟ್ ಆಗಿದೆಯಾ ಲಾಂಗ್ ಆಗಿದೆಯಾ ಏನೂ ಗೊತ್ತಿಲ್ಲ ನನಗೆ, ಬಟ್ ರ್ಯಾಂಡಮ್ ಆಗಿ ನಾನು ಹಾಕಿದ್ದೀನಿ. ಅಂದರೆ ನಾನು ಡೈಲಿ ಅಪ್ಲೋಡ್ ಮಾಡಬೇಕನ್ನೋದಕ್ಕೆ ಹೇಗೋ ಹಾಕಿದ್ದೀನಿ. ಕಣ್ಣನ್ನು ಸ್ವಲ್ಪ ಬ್ಲರ್ ಅನ್ನಿಸ್ತೈತೆ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಡೇ ವ್ಲಾಗಲ್ಲಿ ಸಿಗ್ತೀನಿ. ನಾನು ಡೈಲಿ ಪೋಸ್ಟ್ ಮಾಡ್ತೀನಿ, ನೋಡ್ತಾ ಇರಿ ವ್ಲಾಗ್ನ ಆಯಿತಾ ಕಂಟಿನ್ಯೂಸ್ ಆಗಿ. ಓಕೆ ಗೈಸ್, ಬಾಯ್.